ಯವ್ವ ಊದಿ 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 ಎದಿ ಗೂಡ ಅನ್ನೋದು ನೋವಾಕತ್ತ. ಈ ಬೆಂಕಿ ಹತ್ಲಿ ಕಟ್ಟಿಗೆ ಮಾರಿ ಮಣ್ಣಾಲೆತ್ತಾಗ ಹಸಿ ಲದ್ದಿ. ಅಯ್ಯಯ್ಯ ಮತ್ತ ಅರ್ಥಲ್ಲ ಯವ್ವ ಒಲಿ ರೊಟ್ಟಿ ಹಾಕಿದ್ ಒಂದು ರೊಟ್ಟಿ ಬೇಯವಲ್ತಲ್ಲ ಯವ್ವ ಈ ಕಟ್ಟಿಗೆ ಏನು ಕಾಡಕತ್ತ. ಉಶ್ ವಾ ಹೋತವ ನನ್ನ ಗಂಟ್ಲು ಹೋತತ್ತಾಗ. ನಮ್ಮ ಮತ್ತೀನ್ ಏನು ಮಾಡ್ಲಿ? ಹತ್ತುವ ಹತ್ತ ಈ ಮಾಡ್ಕತಿಯ ರತ್ನ? ಆ ಊಟ ಮಾಡಕತ್ತೇನೆ ಕಣ್ ಕಾಣವಲ್ತ ನಿಮಗ ಏನ್ ಮಾಡಕತ್ತೇನೆ ಅಂತೇಳಿ ಮತ್ತೇನ್ ಮ್ಯಾಗ ಒಗ್ಗರಣಿ ಮಾತು. ಹಂಗಲ್ಲ ನಿನಗ ಅಷ್ಟು ತ್ರಾಸ ಆತಂದ್ರ ಗ್ಯಾಸಿನ ಮ್ಯಾಗ ಮಾಡ್ಬೇಕು ಬೇಡ? ಗ್ಯಾಸ್ ಖಾಲಿ ಆಗೈತಿ. ಬೆಳಿಗ್ಗೆ ಅತ್ತಿಯರಿಗೆ ಹೇಳಿದ್ರ ಅದ್ ಹೆಂಗ 3 ತಿಂಗಳು ಬರ್ಲಿಲ್ಲಲ್ಲ ಗ್ಯಾಸ್ ಅಂತಾರ. ಅಲ್ಲ 3 ತಿಂಗಳಿಗೆ ಒಂದಿನ ಕಡಿಮೆ ಐತಿ. ಆ ಒಂದಿನಾನು ಬರ್ಬೇಕಿತ್ತಂತ ಇವ್ರಿಗೆ. ಯಾರ ಮನ್ಯಾಗರ ಹೋಗಿ ಕೇಳ್ಕೊಂಬರ್ರಿ ಒಂದು ಸಿಲಿಂಡರ್ನ 3 ತಿಂಗಳು ಮಾಡ್ತಾರನ್ನ ಕೇಳಿಬಿಡುನ ತಗ ಆಗಿ ಹೋಗ್ಲತ್ತಾಗ ಅದೊಂದು. ನಮ್ಮಂತ ಖಂಗೇಡಿ ಬಿಕ್ಕೆಟ್ಟ ಮನಿ ಇನ್ನೊಂದಿಲ್ಲ. ಹೋಲ್ ಬಿಡ ನಮ್ಮ ಅವ್ನ ಸ್ವಭಾವನ ಹಂಗಲ್ಲನ ಅದಕ್ಕೆ ಯಾಕೆ ತಿರಿ ಕೆಡ್ಸ್ಕೊಂತಿ? ಕುತ್ಕೊಂಡ ರೊಟ್ಟಿ ಬಡೀರಿ ತಲಿ ಕೆಡ್ತತೆ ಬಿಡ್ತತೆ ಗೊತ್ತಾಕತಿ. ಏನಪ್ಪ ಏನೋ ಚಾಡ ಹೇಳಕತ್ತಾಳಲ್ಲ ನೀನ್ ಹೇಳ್ತಿ? ಬಂದ್ರಂಗ ಏನ್ ಸುಪ್ರೀಂ ಕೋರ್ಟ್ ಜಡ್ಜ್ ಏನಿಲ್ಲ ಬಿ ಗ್ಯಾಸ್ ಖಾಲಿ ಆಗೈತಂತ ಕಟ್ಟಿಗೆ ಹಸಿ ಅದಾವಂತ ಅದಕ್ಕ ಹಿಂಗಾತಲ್ಲ ನನಗೆ ಒಲಿನ ಹತ್ತುವಲ್ತು ಸಾಕಾತ್ ಊಬಿ ಊಬಿ ಎದಿನ ಸಾಕತತಿ ಅಂತ ಹೇಳಾತಿದ್ಲ. ಅದಕ್ಕೆ ಗ್ಯಾಸಿನ ಮ್ಯಾಗ ಮಾಡ್ಬೇಕು ಬೇಡ ಅಂದ್ಯಾ? ಇಲ್ಲ ಖಾಲಿ ಆಗೈತೆ ಅಂತ ಹೇಳಿದ್ಲ. ರತ್ನ ಬುಕ್ ಮಾಡಿನ ಗ್ಯಾಸ್? ಹಾ ಬುಕ್ ಮಾಡೇನಿ, ನಾಳೆ ಬರ್ಬೋದು. ಅಲ್ಲಪ್ಪ ನಿನ್ ಹೆಂಡತಿ ಕೊಟ್ಟೇನು ಬಿಗಿ ಮಾಡ್ತೀಯ ನಾನ ಹೇಳ್ಬೇಕು ಅದನ್ನು? ಯಾಕೆ ಬಿ ಏನಾತ? ಅಲ್ಲ ನಿನ್ ಹೆಂಡತಿ ಊರ್ ಮಂದಿ ಅಡಿಗೆ ಎಲ್ಲ ನಮ್ ಗ್ಯಾಸಿನ ಮ್ಯಾಗ ಮಾಡಿ ಕೊಡ್ತಾಳಪ್ಪ. ಆ ಬಾಜು ಮನಿ ಜಗಳ ಗಂಟೆ ಜೈ ಆಕಿ ಮನೆನ ಹಾಲು ತಂದ ನಮ್ಮ ಮನೆ ಕಾಸು ಕೊಡ್ತಾಳೆ ಈಕೆ. ಮತ್ತ ಆಕಿ ನೋಡಿದ್ರ ಮೋದಿಜಿ ಅವ್ರು ಕೊಟ್ಟಿರುವಂತ ಉಜ್ವಲ ಗ್ಯಾಸ್ ಐತಲ್ಲ ಅದ ಜ್ಯೋತಿ ಆ ಸಿಲಿಂಡರ್ನ ಮಾರ್ಕೊಂತಿತ್ತು ಅದ್ ಖಬ್ರಿಗೇಡಿ. ಅದ್ರ ಮನ್ಯಾಗ ಅದಕ್ಕೆ ಗ್ಯಾಸ್ ಹಚ್ಚಕ ಆಗಂಗಿಲ್ಲ, ಬರೇ ಮಾರ್ಕೊಂಡು ಹಾಳು ಮಾಡ್ತಾಳ. ಇಲ್ಲ ಮನೆಗೆ ಬಂದು ಗ್ಯಾಸಿಗೆ ಗಂಟು ಬಿಡ್ತಾಳ. ಏ ಗಿಡ್ಮುಳಿ ಎದಕ್ಕೆ ಕುದ್ರಾಡಕತ್ತೀಯ? ಬಾಯಿ ಮುಚ್ಕೊಂಡ್ ಕುಂದಿರ್ತಿರನ ಎದಕ್ಕೆ ಒದರಾಕತ್ತಿ ಅಂತ ಓಡಿ ಬಂದಿರಲ್ಲ. ಗ್ಯಾಸ್ ಖಾಲಿ ಆಗೈತೆ ನೋಡ, ಸಿಲಿಂಡರ್ ತುಂಬಿಸ್ಕೊಂಬರೋಗ್ರಿ ಪಟಕ್ನ ಹೋಗಿ. ಏ ನನಗಾಗುದಿಲ್ಲಪ್ಪ. ಬೊಕ್ ಮಾಡಿದ್ರ ಮನೆಗೆ ತಂದು ಕೊಟ್ಟೋಕಾರ ಮತ್ತೆ ತುಂಬಸಾಕ್ ಬೇರೆ ಹೋಗ್ಬೇಕನ ಅದನ್ನ. ನಿನ್ನಂತ ಖಬ್ರಿಗೇಡಿ ಮಾಡಿ ನನ್ನ. ಅಲ್ಲ ನೀ ಯಾಕೆ ಹಂಗೆ ಮಾಡ್ತಿ? ಮತ್ತೆ ಮಂದಿ ಮನಿದೆಲ್ಲ ತಂತ ನಮ್ಮ ಮನೆಗೆ ಯಾಕೆ ಮಾಡ್ಕೊಡ್ತಿ? ಹಂಗ ಹೇಳ ನಿನ್ನ ಹೆಂಡತಿಗೆ. ಈಗ ನೋಡಂಗ ರೊಟ್ಟಿ ಹೊಸು ತಗೊಂಡೋಗಿ ಹಿಟ್ಟು ಅವ್ರ ಮನೆ ಬಡ್ಕೊಂಬ ಅನ್ನ ಆಕೆ ಹೂ ಅಂತಾಳ ಹೇಳ. ಎಲ್ಲ ನಿನ್ನ ಹೆಂಡತಿ ಹಂಗ ತೆದ್ದುಕೊಂಡಿರ್ತಾರಂತ ಮಾಡಿ ಏನ? ಬರೀ ಇದು ಒಂದ ಅಲ್ಲ, ಆ ಪುಸ್ಸಿಗೆ ಒಂದು ಬಟ್ಲು ತುಂಬಿ ಗೋಧಿ ಹಿಟ್ಟು ಕೊಟ್ಲ. ಮೊನ್ನೆ ಬಂದಿದ್ಲು ಯಾರಕ್ಕಿ ಗಿರ್ಜಿ, ಆಕಿಗೆ ಒಂದು ವಾಟೆ ತುಂಬ ಒಳ್ಳೆ ಎಣ್ಣೆ ಕೊಟ್ಲ. ಆಮ್ಯಾಗ ಈಕಿ ಯಾರಕ್ಕೆ ಪಾರಕ್ಕ ತೊಗರಿ ಬೇಳೆ ಇಸ್ಕೊಂಡು ಹೋಗಿದ್ಲ. ಇನ್ನು ಯಾರ್ಯಾರು ಬಂದು ಏನೇನು ಇಸ್ಕೊಂಡು ಹೋಗಾರೋ ದೇವ್ರಿಗೆ ಗೊತ್ತಪ್ಪ ಯಪ್ಪ. ಈಕಿ ಮನೆಯಂದೆಲ್ಲ ಹಂಚಕ್ಕ ನಿಂತು ಬಿಟ್ಟಾಳ. ಈಕಿ ಮನ್ಯಾಗ ಹಿಡಿತ್ಲೆ ಬಾಳೆ ಮಾಡುದಿಲ್ಲ ಯಪ್ಪ. ಈಕಿ ಅರ್ಧ ದುಡಿದ ಮಂದಿಗೆ ನಾವು. ಅಲ್ಲಲ್ಲೇ ನೀ ಮತ್ತೆ ಹಂಗೆ ಮಾಡ್ತಿ? ಅವು ಹೇಳೋದು ಬರಬೇರಿ ಐತಿಲ್ಲ. ಮತ್ತೆ ನೀ ಹಂಗೆ ಮನ್ಯಾನ್ ಕೊಟ್ಟು ಕುಂತ್ರೆ ಮತ್ತೆ ನಾವು ಹೊಸ ತರಕ ಹೋಗುನ್ನ ನಮಗರ ರೊಕ್ಕ ಎಲ್ಲಿಂದ ಬರ್ತೈತಿ? ಅಯ್ಯೋ ರೀ ಬರೇ ಒಂದು 1/2 ಲೀಟರ್ ಹಾಲು ಕಾಸು ಕೊಟ್ಟೇನ್ರಿ. ಅದು ಅವ್ರ ಮನ್ಯಾಗ ಗ್ಯಾಸ್ ಖಾಲಿ ಆಗಿತ್ತಂತ ಅದಕ್ಕೆ ಬಂದು ಕಾಸ್ಕೊಂಡು ಹೋದ್ರ ಅಷ್ಟೇ. ಅಷ್ಟಕ್ಕೆ ಅತ್ತಿಯವ್ರು ಏನು ಸಿಲಿಂಡರ್ ಪೂರ್ತಿ ಖಾಲಿ ಆತನ ಆಕಿ ಹಾಲು ಕಾಸಿದ್ದಕ್ಕೆ ಅನ್ನಂಗ ಬರೀ ಆಕಿಗೆ ಬೇಯಾಕತ್ ಬಿಟ್ಟಾರ. ಇವತ್ತು 1/2 ಲೀಟರ್ ನಾಳೆ 1 ಲೀಟರ್ ತಂದು ಕಾಸ್ಕೊಂಡು ಹೋಗಾಳ. ಅದ 1/2 ಲೀಟರ್ ಕಾಯಿದ್ರೊಳಗೆ 4 ರೊಟ್ಟಿ ಅಕ್ಕಾವು ಗೊತ್ತೈತೆ ನಿನಗೆ. ಆಮೇಲೆ ಇವತ್ತಂದ್ಲ ಇವಾಕಿ ಗಿರ್ಜಿ ಒಂದು ವಾಟೆ ಎಣ್ಣಿನ 4-5 ದಿನ ಮಾಡ್ತಾಳಕ್ಕೆ. ನೀನು ಹಿಂತಿದಾಳಪ್ಪ ಕಿಲೋ ಎಣ್ಣೆ 4 ದಿನದಾಗ ಆಗಿ ಮಾಡ್ತಾಳ. ಕೇಳ ಆಗಿ ಮಾಡ್ತಾಳ ಇಲ್ಲಿ ಕೇಳ. ಅಡಿಗೆಯರ ಮಾಡ್ತಾಳ ಓಟು ಎಣ್ಣೆಗ ಮಾಡ್ತಾಳ ಯಪ್ಪ. ನೀರು ಹಾಕೋದ ಗೊತ್ತಿಲ್ಲ ನಿನ್ನ ಹಿಂತಿಗೆ. ನಾ ಎಷ್ಟು ಹೇಳ್ತೇನೆ ಈಕಿಗೆ ನೀರು ಹಾಕಿ ಮಾಡು, ಒಟ್ಟು ನೀರು ಹಾಕಿ ಮಾಡು, ಎಣ್ಣೆ ಬಾಳು ಉಪೇರಿಸ್ಬಾರ್ದು, ಎಣ್ಣೆ ಬಾಳು ಒಪರಿಸ್ಬಾರ್ದು ಅಂತೇಳಿ. ಬೇಗ ಚಲೋ ಅಲ್ಲ ಮೈ ಬರ್ತೈತೆ ಅಂತೇಳಿ ನನ್ನ ಮಾತಾ ಕೇಳುದಿಲ್ಲ. ನನ್ನ ಮಾತಂದ್ರೆ ಕೋಳಿ ಪುಚ್ಚಕ್ಕಿಗೆ ಕಿತ್ ಒಗಿತಿರ್ತಾಳ ಹಂಗ. ಹೌದನ್ಲೇ ಎಣ್ಣೆ ಕಡಿಮೆ ಹಾಕಕ್ ಬರ್ತದೆ ಇಲ್ಲ ನಿನಗ? ಈಡಾಗಿ ಮೈ ಬರ್ತದ ಅದಕ್ಕೆ. ಎಣ್ಣೆ ಚಲೋ ಅಲ್ಲ ದೇಹಕ್ಕೆ. ನಿಮ್ಮ ಸಹಿಸ್ಕೊಂಡಷ್ಟು ನನಗೂ ಸಾಕಾತ. ಹೊಟ್ಟಿಗೆ ಅನ್ನ ತಿಂತೀರಿ ಏನ್ ತಿಂತೀರಿ ನೀವು? ಅಲ್ಲ ಕಿಲೋ ಎಣ್ಣೆ 4 ದಿನದಾಗ ಆಗಿ ಮಾಡ್ತಾನೆ. 2 ಕಿಲೋ ಎಣ್ಣೆ ತರ್ತೀರಿ ಬರೀ 15-20 ದಿನ ಆಗ್ಬೇಕದ ಎಣ್ಣೆ. ಅಲ್ಲಿ ಮಠ ಮತ್ತೆ ಎಣ್ಣೆ ತರುದಿಲ್ಲ ನೀವು. ನೀನ ಹೋಗಿರ್ತಿಲ್ಲ ಎಣ್ಣೆ ತರಕ ಮಾರ್ಕೆಟಿಗೆ. ಮತ್ತೆ ನನ್ನ ಕೇತಿ ಅಲ್ಲ ಅಲ್ಲ ಸಂಜೆ ಕಿದ್ದಕ್ಕಿದ್ದಂಗ ಬರ್ತೀರಿ. ಹೆಟ್ಟಸ್ತಂಗ ಆಗ್ತತಿ. 4 ಬಜ್ಜಿ ಮಾಡಿ ಒಂದು ಈಟ್ ಚುಮ್ಮರಿ ಹೆಚ್ಚ ಅಂತೀರಿ. ನೀರಾಗ ಮಾಡ್ಲೇನ ಬಜ್ಜಿನ? ನೀರಾಗ ಕರೆದು ಕೊಡ್ಲಿ ಚುಮ್ಮರಿ ಅದ್ರಾಗ ಮಾಡ್ಲಿ? ಎಣ್ಣೆ ಹಾಕ್ಬೇಕನ ಬೇಡ ಮತ್ತೆ? ಅಲ್ಲ ಮಾವಾರ ಬರ್ತಾರ ಅವರು ಅದನ್ನ ತಿನ್ನಂಗ ಐತಿ ನನಗೆ ಕರ್ಚಿಕಾಯಿ ಮಾಡು, ನಾನು ಹೋಳಿಗೆ ಮಾಡು, ಅದು ಮಾಡು ಇದು ಮಾಡು ಅಂತ ಮಾಡಿಸ್ಕೊಂತಾರಲ್ಲ. ಮತ್ತೆ ಎಣ್ಣೆ ಹಾಕ್ಲಾರ್ದಾಗ ಹೆಂಗ್ ಮಾಡ್ಲಿ? ಅತ್ತಿಯವರು ಅಷ್ಟ ವಾರದಾಗೊಮ್ಮೆ ಉದ್ದಿನ ವಡ ಮಾಡಿಸ್ಕೊಂಡ್ ತಿಂತಾರ. ಉದ್ದಿನ ವಡ ಏನು ನೀರಾಗ ಕರೆದು ಕೊಡ್ಲಿ ನಾನು? ಎಣ್ಣೆ ಮುಕ್ಕಳರೆ ಹಿಡಿತೈತದ. ಮತ್ತೆ ಇವ್ರಿಗೆ ಎಣ್ಣೆನೂ ಖಾಲಿ ಆಗ್ಬಾರ್ದು, ಹೊಡೆ ತುಂಬ ಕುಳುಬೇಕು. ನಾ ಏನು ಕುತ್ಕೊಂಡು ಎಣ್ಣೆ ಕುಡ್ದಿರ್ತೇನೆ ನಾನು? ನಿನ್ನ ಏನ್ ಯಾರು ನಿಮ್ಮ ತಳೆಯಪ್ಪ ನಿಮ್ಮ ಏನ್ ಚಂದ ತಳೆಯಪ್ಪ. ಈ ಅತಿ ಸುಸಿ ಜಗಳ ನೋಡಕ್ಕಾಗ್ಲಾರ್ದ ಬಾರಿ ಹೋಗ್ಕನೇಪ್ಪ. ನಾನು ಮನ್ಯಾಗ ಇರಾಕ ಮನಸ್ಸು ಬರೋದಿಲ್ಲ. ಅತಿ ಹೇಳೋದ ಸುಸಿ ಹೇಳೋದ ಅನ್ನೋದ ಗೊತ್ತಾಗುದಿಲ್ಲ ಯಪ್ಪ ನನಗ. ಇಬ್ಬರು ನಡಕ್ ಸಿಕ್ಕೊಂಡು ಒದ್ದಾಡಕತ್ತೇನೆ ಯಪ್ಪ ನಾನು. ಅಲ್ಲ ಗಿಡ್ಮುಳಿ ನಿಂದು ಬಾಳ ಅತಿ ಆತ್ಲೆ.
ಅಲ್ಲೇ 2 ಕಿಲೋ ಎಣ್ಣೆ ಯಾ ಮನ್ಯಾಗ 15 ದಿನ ಆಕತ್ಲೆ ತೀರ ಮತ್ತೆ ಪಾಪ ಇದನ್ನ ಮಾಡಿಸ್ಕೊಂಡು ತಿಂತಿರ್ತೇವಿ ಮಂದಿ ಮನುಷ್ಯರು ಬರು ಹೋಗು ಮನಿ ಮತ್ತೆ 2 ಕಿಲೋ ಎಣ್ಣಿನ 15 ದಿನ ಮಾಡು 20 ದಿನ ಮಾಡು ತಿಂಗಳಾಂಗಟ್ಲೆ ಮಾಡು ಅಂದ್ರೆ ಹ್ಯಾಂಗ್ ಮಾಡ್ಬೇಕದು ಇಲ್ಲ ಅಂದ್ರೆ ಒಂದು ಟೇಬಲ್ ಹಾಕೋರಿ ಕರಾರ್ ಕಂಡೀಷನ್ ಆಗಲಿ ನಮ್ಮ ಮನ್ಯಾಗ ಇವತ್ತು ಆಗಿದ್ದ ಅಲ್ಲತ್ತಾಗ ಯಾರು ಕರೆದಿದ್ದ ಐಟಮ್ ತಿನ್ನಂಗಿಲ್ಲ ಅಡಿಗೆ ಏನ ಮಾಡ್ತಾಳ ಅದಟ್ಟ ತಿನ್ಬೇಕು ನಡಕ್ ಬಜಿ ಮಿರ್ಚಿ ನೋ ನಾಟ್ ಅಲೌಡ್ ಮನಿ ಏನ ಹಿಂಗೇನಾರ ಬೋರ್ಡ್ ಹಾಕೋದಿದ್ರೆ ಹೇಳ್ರಿ ಬೇಕಾರೆ ಎಣ್ಣೆ ಹಾಕಿ 2 ದಿನ ಮಾಡ್ತಾಳಲ್ಲ ಅವನು ನೋಡ್ತಾನೆ ಏ ನನಗ ಅವಾಗ ವಡಾ ಬೇಕಪ್ಪ ಹಾ ನೋಡ್ರಿ ಅಲ್ಲಿ ಅತ್ತಿಯವರು ವಡಾ ತಿಂದು ಎಣ್ಣೆಗ್ ಬಿಟ್ಟು ಕರ್ದಿರೋ ಮೈಸೂರು ಬಜ್ಜಿ ಆಗ್ಯಾರ ಹಿಂಗಾಗ್ಲಿ ಒಂದಿನ ಟಬ್ ಅಂತ ಹೊಡೆದು ಹೋಕಾರ ಆಮೇಲೆ ಗೊತ್ತಾಕತಿ ನೀನು ಅದಂತ ನಾನು ಗುಡ್ಡದಂಗ ಅಡ್ಕೊಂತೇನಲ್ಲ ನಿನಗೆ ಬೇಸಿ ಆಗೋಲ್ತು ನಿನ್ ತವ್ರ ಮನೆಯವ್ರು ಬರಾಕ ಹೋಗಾಕ ನಾ ಆಡ್ತಾರಾಗೇನಿ ರೊಟ್ಟಿ ಬಡಿ ಇನ್ನೊಟ್ಟು ಬಡಿ ತೆಳ್ಳಗ ಬಡಿ ನೋಡದನ್ ಕುತ್ಕೊಂಡ ರೊಟ್ಟಿ ಉದ್ದಿರು ಕೇಡ ನೋಡದನ್ ಇಲ್ಲೋಡ ರೊಟ್ಟಿನ ಯಾವತ್ತು ನಾವು ಉದ್ದಿ ಮಾಡಿಲ್ಲವ ಯವ್ವ ರೊಟ್ಟಿ ಯಾವತ್ತಿದ್ರು ಕುತ್ಕೊಂಡು ಬಡ ಬಡ್ತಾ ಬಡಿತಿದ್ವಿ ರೊಟ್ಟಿನ ತೆಳ್ಳಗ ಪೇಪರ್ನ್ಯಾಗ ರೊಟ್ಟಿ ಗೊತ್ತೈತೆ ನಿನಗ ಅತ್ತಿಯರ ನಂಗ ರೊಟ್ಟಿ ಬಡ್ದು ಮಾಡಕ್ ಬರುದಿಲ್ರಿ ಉದ್ದೆ ಮಾಡಕ್ ಬರುದು ಅದೇನ್ ಕಲ್ಸಾಳ ಏನ ನಿಮ್ಮವ್ವ ರೊಟ್ಟಿ ಬಡಿಯಾಕತ್ನಿ ಅಂದ್ರ ನಾನು ನಮ್ಮ ಓಣಿ ದಾಟಿ ಬಾಜು ಓಣಿ ಕೇತಿತ್ತ ಅಂತಿದ್ರ ಮಂದಿ ಶಾಂತಕ್ ರೊಟ್ಟಿ ಬಡಿಯಾಕ ಚಾಲು ಮಾಡ್ಯಾಳ ನೋಡು ಸೌಂಡ್ ಇಲ್ಲಿ ಮಟ್ಟ ಕೇಳಾಕತ್ತೈತೆ ಅಂತೇಳಿ ಗೊತ್ತೈತೆ ನಿನಗ ಸಪ್ಪಳ ಹಂಗ ಕೇತಿತ್ತ ಹೂನ್ವಾ ಎಲ್ಲರೂ ಮನಿ ಬಿಟ್ಟು ಹೊರಗೆ ಓಡಿ ಬರ್ತಿದ್ರು ಆ ಮನಿ ಮ್ಯಾಗ ಏನ ಬಿತ್ತಲೆ ಅಂತೇಳಿ ಗೊತ್ತೈತೆ ನೀನು ಆ ನಮ್ನಿ ರೊಟ್ಟಿ ಬಡಿತಿದ್ಲು ಈಕಿ ರೊಟ್ಟಿ ಬಡಿ ಅವಾಜ್ಗೆ ನಮ್ಮವ್ಗ ಹಾರ್ಟ ಆತು ಸಸಿ ಮುಂದೆ ಮರ್ಯಾದೆ ತೆಗಿಯಕ್ ಬೇಸಿದಿರಿ ನೀವು ಅಲ್ರಿ ನಾ ರೊಟ್ಟಿ ಬಡಿಯಾಕತ್ನಿ ಅಂದ್ರ ಮುಂದ್ ಕುತ್ಕೊಂಡು 16 ರೊಟ್ಟಿ ತಿಂತಿದ್ರಲ್ಲ ಅವಾಗ ಗೊತ್ತಾಕಿದ್ದಿಲ್ಲನ ನಿಮ್ಮವ್ವ ನಿಮ್ಮಪ್ಪ ಎಲ್ಲರಿಗೆ ಬಿಸಿ ರೊಟ್ಟಿ ಇದ್ದಲ್ಲಿಗೆ ಮಾಡಿ ತಗೊಂಡೋಗಿದ್ದೆ ಈಗ ಹಂಗಲ್ಲ ಕುತ್ಕೊಂಡು ರೊಟ್ಟಿ ಬಡಿತಿರ್ತಾಳೆ ಇಲ್ಲೇ ಬಂದ್ ಹಾಕೋಬೇಕು ನಮ್ಮ ಬಾಳೆ ಅಂತದೈತಿ ಏ ಹಂಗ ಇದಪ್ಪ ರೊಟ್ಟಿ ಮಾಡ್ತಿದ್ದಿ ತೆಳ್ಳಗ ಪೇಪರ್ನಾಗ ಮಾಡ್ತಿದ್ಲಂತ ನಾ ಇಲ್ಲೇ ಅದನ್ಲೇ ಇನ್ನೂ ಬದುಕೇನಿ ನಿನ್ ರೊಟ್ಟಿ ತಿಂದವ ಬದುಕೇನಿ ಏನ ಇನ್ನು ನಾ ಸತ್ತ ಮೇಬೇಕಾರೆ ಸುಳ್ಳು ಹೇಳು ನಂಬ್ತಾರವ್ರು ನಾ ಇದ್ದಾಗ ಹೇಳ್ತೀಯಲ್ಲೇ ಗಿಡ್ಮೂಳಿ ಯವ್ವ ಸಾಕು ಹಾಲು ಕಿಸ್ತಿದ್ದೆ ಬಡಿ ರೊಟ್ಟಿ ಮುಂದ್ ನೋಡಿ ಅಂದಂಗ ನಾಳೆ ನಾಷ್ಟಕ್ಕೆ ಏನ್ ಮಾಡಕತ್ತೀವ ಅತ್ತಿಯರ ದೋಸೆ ಹಾಕೇನ್ರಿ ಹಾಕು ಕೈಲಿ ಇನ್ನೊಂದು ಹೊಟ್ಟೆ ಜಾಸ್ತಿ ಹಾಕ್ಬಿಡು ಅಕ್ಕಿನ ಏನ ನಾಳೆ ಬೆಳಿಗ್ಗೆ ನಾಷ್ಟಕ್ಕ ಮಧ್ಯಾಹ್ನ ಊಟಕ್ಕ ದೋಸೆ ಕವು ರೊಟ್ಟಿ ಚಪಾತಿ ಮಾಡೋ ಅವಶ್ಯಕತೆ ಬಿಡುಂಗಿಲ್ಲ ಏನ ಮತ್ ರಾತ್ರಿನ ಒಂದ್ 2 ದೋಸೆ ತಿಂದ ಮ್ಯಾಗ ಅನ್ನ ಉಂಡ್ಬಿಟ್ರಾತು ಮತ್ತೆ ಯಾಕೆ ರೊಟ್ಟಿ ಚಪಾತಿ ಮಾಡ್ತಿ ದೋಸೆ ಮಾಡಿದ್ದಿನ ನಮ್ಮ ಮನ್ಯಾಗ ಒಂದಿನ ಪೂರ ಅವ ಒಂದ್ ನಮನಿ ತಲಿ ಚಿಟ್ಟು ಹಿಡಿದು ಕೈ ಬಿಡ್ಬೇಕು ಮತ್ತ ಅವ್ ಹಪಾಪಿ ಆಗ್ಬಾರ್ದು ನೋಡು ಆತ್ರಿ ಅತ್ತಿಯವ್ರ ಹಾಕಿನ್ ತಗೋರಿ ಒಂದ್ ಹೊಟ್ಟೆ ಜಾಸ್ತಿನ ಹಾಕಿನ್ ಥೋ ಈ ಅತ್ತಿ ಸೊಸಿಗೆ ಬೇರೆ ಏನು ಸಿಗುದನೇ ಇಲ್ಲ ಕಾಣ್ತೈತಿ ಏನನ ಇದು ಕರ್ನಾಟಕ ದಸಿಗಂತ ಹಾಕ್ತಾವ ಈ ಅತ್ತಿ ಸೊಸಿ ಅಲ್ಲ ಬೆಳಿಗ್ಗೆ ನಾಷ್ಟಕ್ಕೂ ಅದ ಉಳ್ದಿದ್ದು ಮಧ್ಯಾಹ್ನಕ್ಕೂ 2 ದೋಸೆ ತಿಂದು ಅನ್ನ ಉಣ್ಬೇಕು ಮತ್ತೆ ಹಿಟ್ಟು ಉಳಿತಂದ್ರೆ ರಾತ್ರಿ 2 ದೋಸೆ ತಿಂದು ಅನ್ನ ಉಣ್ಬೇಕು ತಿರುಗಿ ಮರ್ಯಾದಿನ ನಾಷ್ಟಕ್ಕೆ ಏನಪ್ಪಾ ಅಂತಂದ್ರೆ ಅದ ಹಿಟ್ಟು ಉಳಿದಿರ್ತೈತಲ್ಲ ಅದ ಹಿಟ್ಟಿಗೆ ಒಂದು 4 ಉಳ್ಳಾಗಡ್ಡಿ ಜಿನ್ನೆಗೆ ಹೆಚ್ಚು ಹೋಗೋದು ಪಡ್ಡು ಮಾಡಿರ್ತಾರೆ ಇಲ್ಲ ಉತ್ತಪ್ಪ ಮಾಡಿ ಕೊಡ್ತಾರೆ ಮುಗಿಯಿತ್ತು ಒಟ್ಟು ದ್ವಾಸಿ ತಿಂದು ವಾಕ್ಕನಂಗೆ ಆಗ್ಬೇಕದು ಮರ್ಚಟ್ ಹೊಡಿಬೇಕು ದ್ವಾಸಿಗೆ ಮನುಷ್ಯರು ಬೇಸರ ಆಗ್ಬೇಕು ಹಂಗೆ ಮಾಡ್ತಾವ ಇವು ಮೂರ್ ತರ 4 ತರ ಪೆಸಲ್ಲಾಗಿ ಮಾಡ್ಕೊಂತ ಕುಂದಿರ್ತಾರ ತಡಿ ನಿನಗ ಏ ಮುಂದೆ ನೋಡಲ್ಲ ರೊಟ್ಟಿ ಹೊತ್ತು ಹುರ್ಕಡ್ಲಿ ಆತನ ಹೋಗತ್ತಾಗ ರೊಟ್ಟಿ ಹೊಳಸದನ ಹ್ಞೂ ಅತ್ತಿಯವ್ರ ಒಲಿನ ಉರಿವಲ್ತ್ರಿ ಅತ್ತಿಯವ್ರ ಮತ್ತೆ ಅದಕ್ಕೆ ಬಿಸಿಲು ಬಿದ್ದಾಗ ಕಟ್ಟಿಗೆ ಚಂದ ಒಣಕ್ ಹಾಕಿ ಆರಾಕಿ ಬಚ್ಚೆ ಮಾಡಿ ತೆಗೆದಿಟ್ಕೋಬೇಕು ಬಿಸಿಲು ಬಿದ್ದಾಗ ಕಾಲ್ ಚಾಚ್ಕೊಂಡು ಟಿವಿ ನೋಡ್ತಿ ಮಳೆ ಬರೋ ಹೊತ್ನ್ಯಾಗ ಕಟ್ಟಿಗೆ ಹಸಿ ಅಂತ ಒದ್ದಾಡ್ತಿ ಎಂತ ಜಿಪುಣ ಜೀನ್ ಹಂಕ ಹತ್ತಿ ಸಿಕ್ಕಳವ ಇವ ನನ್ನ ಬಾಳೆ ಬೆಂಗಡಿಗೆ ಎದ್ದು ಹೋತ್ಬಿಡು ಇಲ್ಲೋಡ ಇನ್ನೊಮ್ಮೆ ಯಾವ್ಯಾಕ್ಯಾರ ಏನಾರ ಕೇಳ್ಕೊಂಡು ಮನಿ ಬಕ್ಲಕ್ ಬಂದ್ಲಂದ್ರ ಯಾವ್ಯಾಕಿಗೂ ಏನು ಕೊಡಕ್ ಹೋಗ್ಬೇಡ ಮುಲಾಜ್ ಇಲ್ದಂಗಿಲ್ಲ ಅಂತ ಹೇಳಿ ಕಳ್ಸ ಮತ್ತೆ ನಾ ಇರ್ಲಿ ಬಿಡ್ಲಿ ನಾ ಇದ್ರು ಅತ್ತಿಯವರ ಇಲ್ರಿ ಕಲಿ ಆಗೈತ್ರಿ ಅಂತ ಕುಲ್ಲ ಹೇಳಿ ನೀನು ಐತಿ ಅಂತ ಏನಾರ ತೆಗೆದು ಕೊಟ್ಟಿ ನಿನ್ನ ಜುಟ್ಟ ಹಿಡ್ದ ಬಿಡ್ತೀನಿ ಮತ್ತೆ ಆತ್ ಬಿಡ್ರಿ ಅತ್ತಿಯವರ ನನಗೆ ಏನಾಗಬೇಕೈತಿ ಹಂಗ ಮಾಡ್ತೇನೆ ನೋಡ್ತಿರ್ರಿ ಎಲ್ಲಿ ಹೊಂಟಿರಿ ಅತ್ತಿಯವರ ಥೋ ಕೇಳಿದೆ ಕೇಳೇ ಬಿಟ್ಟೆ ಆಗು ಕೆಲಸನ ಆಗುದಿಲ್ಲ ಹೋಗತ್ತಾಗ ಯಾಕ್ರಿ ಅತ್ತಿಯವರ ಯಾರ್ದಾರ ಮನೆಗೆ ಹೊಂಟಿದ್ರೆ ಏನ್ರಿ ಯಾವಾರ ಮಾತಾಡಕ್ಕ ಏನಾರ ಕೆಲಸ ಅರ್ಜೆಂಟ್ ಭಾಳ ಮುಖ್ಯವಾಗಿದ್ದಿದೆ ಇದ್ದಿತ್ತನ್ರಿ ಮತ್ತೆ ಹೌದು ಬೇವ ಪಾಪ ಏನ್ರ ಕೆಲಸ ಇತ್ತನ್ ಮತ್ತೆ ನಿಂದ ಈಕಿಗೆ ನಾನು ಹೆಂಡತಿ ಕೇಳಬೇಡ ಅಂತ ನಾನು ಹಂಗ ಯಾರು ಹೊರಗುಂಟ ಕೇಳಬಾರ್ದ್ಲೆ ಎಲ್ಲಿ ಹೊಂಟಿದ್ದೆ ಗಿಡ್ಮುಳಿ ನನಗೂ ಹೇಳಾರ್ದ ಪೈಕೆ ನೀ ಹೊಂಟಿದ್ದೆ